यतो जन्माद्यस्य श्रुतिसुनयमानैकविषयात् तन्त्रस्तन्त्रज्ञो गुरुरपि गुरोर्यश्च जगताम् विमूढाय तत्त्वं प्रकटमिह वेत्तुं सुमनसो मुकुन्दं ध्यायामापहतगुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारं वन्दे विजयतं हरिं करोतु मम कल्याणं हरिर्हयमुखाविदः गुरुश्च मध्वनामा मे वरदोऽस्तु निरन्तरं वाणिते करवण्यम्बचरणो सर्वदा मद्वाक्यसरणीर्भूयात् श्रीमदाचार्यभावग समाश्रये गुरुं भक्त्या महाविश्वासपूर्वकं निक्षिपे सर्वभारांश्च गुरो ಶ್ರೀಪಾದಪಂಕಜೇ. ಅತ್ಯಂತ ಪರಮಮಂಗಳಕರವಾಗಿರುವಂತಹ ಬ್ರಹ್ಮಾಂಡ ಪುರಾಣ ಅನೇಕ ವಿಷಯಗಳನ್ನ ನಮಗೆ ತಿಳಿಸ್ತಾ ಇದೆ. ಶ್ರಾದ್ದಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ದಿವಸ ತಿಥಿಗಳ ಬಗ್ಗೆ ನೋಡಿದ್ದೀವಿ. ಇವತ್ತು ನಕ್ಷತ್ರಗಳ ಬಗ್ಗೆ ಹೇಳ್ತಾರೆ. ಬಹಳ ಸುಂದರವಾಗಿರುವಂತಹ ವಿಷಯ, ರಹಸ್ಯಮಯವಾಗಿರುವಂತಹ ವಿಷಯ. ಬೃಹಸ್ಪತಿರುವಾಚ ಯಮಸ್ತು ಯಾನಿ ಶ್ರಾದ್ದಾನಿ ಪ್ರೋವಾಚ ಶಶಿಬಿಂದವೇ ತಾನಿ ಮೇ ಶೃಣು ಕಾರ್ಯಾಣಿ ನಕ್ಷತ್ರೇಶು ಪೃಥಕ್ ಪೃಥಕ್. ಬೃಹಸ್ಪತಿಗಳು ಹೇಳುವಂತಹ ಮಾತು, ಧರ್ಮರಾಜ ಶಶಿಬಿಂದು ಅನ್ನುವಂಥವನಿಗೆ ಆಯಾ ನಕ್ಷತ್ರಗಳಲ್ಲಿ 27 ನಕ್ಷತ್ರಗಳಿದ್ದಾವೆ. ಆಯಾ ನಕ್ಷತ್ರಗಳಲ್ಲಿ ಮಾಡುವಂತಹ ಶ್ರಾದ್ದದಿಂದ ಬರುವಂತಹ ಫಲ ಏನು ಅದನ್ನ ಹೇಳ್ತೀನಿ ಕೇಳು. ಶ್ರಾದ್ದಂ ಯಃ ಕೃತ್ತಿಕೆ ಯೋಗಂ ಕುರುತೆ ಸತತಂ ನರಹ. ಒಂದೊಂದೇ ನಕ್ಷತ್ರದ ಬಗ್ಗೆ ಹೇಳ್ತಾ ಇದ್ದಾರೆ. ವಿಶೇಷವಾದ ಒಂದು ರಹಸ್ಯಮಯವಾದ ವಿಷಯವನ್ನು ತಿಳಿಸ್ತಾ ಇದ್ದಾರೆ. ಮೊದಲನೇದಾಗಿ ಕೃತ್ತಿಕಾ ನಕ್ಷತ್ರ. ಆ ನಕ್ಷತ್ರದಲ್ಲಿ ಯಾರು ಶ್ರಾದ್ದವನ್ನ ಮಾಡ್ತಾನೋ, ಸಂಬಂಧದಿಂದ ಕೃತ್ತಿಕಾ ನಕ್ಷತ್ರದ ಆ ನಕ್ಷತ್ರ ಇದ್ದಂತಹ ಸಂದರ್ಭದಲ್ಲಿ ಶ್ರಾದ್ದ ಮಾಡ್ತಾನೋ ಅವನಿಗೆ ದೃಢವಾದ ಅಜ್ಞಾದನ ಅನ್ನುವಂತಹ ಕರ್ಮವನ್ನ ಮಾಡಿ ದೃಢವಾದ ವ್ರತ ನಿಯಮದಿಂದ ಅವನು ಸ್ವರ್ಗಲೋಕವನ್ನು ಕುರಿತು ಹೋಗ್ತಾನಪ್ಪ. ಸ್ವರ್ಗೇ ರಾಜತೆ ಸುದೃಢೌ ರಥಃ. ಇದು ಕೃತ್ತಿಕಾ ನಕ್ಷತ್ರದಲ್ಲಿ ಮಾಡೋದ್ರಿಂದ. ಇನ್ನು ಒಳ್ಳೆಯ ಸಂತತಿಯಾಗಬೇಕು ಅನ್ನುವಂಥವನು ಪ್ರಜಾಕಾಮದಿಂದ ಅಪತ್ಯಕಾಮೋ ರೋಹಿಣ್ಯಾಂ ಸೌಮ್ಯೇ ತೇಜಸ್ವಿತಾ ಭವೇ. ಒಳ್ಳೆಯ ಸಂತಾನ ಆಗಬೇಕು ಅನ್ನುವಂಥವನು ರೋಹಿಣಿ ನಕ್ಷತ್ರದಲ್ಲಿ ಶ್ರಾದ್ದ ಮಾಡಬೇಕು. ಇನ್ನು ಮೃಗಶಿರ ನಕ್ಷತ್ರದಲ್ಲಿ ಒಳ್ಳೆಯ ತೇಜಸ್ಸು ಬರ್ತದಂತೆ ಮೃಗಶಿರ ನಕ್ಷತ್ರದಲ್ಲಿ ಶ್ರಾದ್ದವನ್ನ ಮಾಡೋದ್ರಿಂದ. ಇನ್ನು ವಿಶೇಷವಾಗಿ ಪ್ರಾಯಶಃ ಕ್ರೂರ ಕರ್ಮಾಣಿ ಆರ್ದ್ರಾಯಾಂ ಶ್ರಾದ್ದಮಾಚರನ್. ಕ್ರೂರ ಕರ್ಮ ಸಾಧನೆಗೆ ಅದು ಆರ್ದ್ರ ನಕ್ಷತ್ರ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ. ಇನ್ನು ಕ್ಷೇತ್ರಭಾಗಿ ಭವೇತ್ ಪುತ್ರಿ ಶ್ರಾದ್ದಂ ಕೃತ್ವಾ ಪುನರ್ವಸು ಪುಷ್ಟಿಕಾಮಃ ಪುನಸ್ತಿಷ್ಯೆ ಶ್ರಾದ್ದಂ ಕುರ್ವೀತ ಮಾನವಃ. ಪುನರ್ವಸು ನಕ್ಷತ್ರ ಬಹಳ ಶ್ರೇಷ್ಠವಾದ ನಕ್ಷತ್ರ. ಅದರಲ್ಲಿ ಶ್ರಾದ್ದ ಮಾಡೋದ್ರಿಂದ ಕ್ಷೇತ್ರ ಮತ್ತು ಒಳ್ಳೆಯ ಪುತ್ರ ಎರಡೂ ಪ್ರಾಪ್ತಿಯಾಗತ್ತೆ. ಪುಷ್ಟಿಯನ್ನ ವಹಿಸುವಂಥವನು ಪುಷ್ಯ ನಕ್ಷತ್ರದಲ್ಲಿ, ಗುರುವಿನ ನಕ್ಷತ್ರ ಪುಷ್ಯ ನಕ್ಷತ್ರದಲ್ಲಿ ಮಾಡಬೇಕು. ಆಶ್ಲೇಷಾಸು ಪಿತೃನ್ನರ್ಚಯನ್ ವೀರಾನ್ ಪುತ್ರಮವಾಪ್ನಯಾನ್. ಬರೇ ಮಗ ಹುಟ್ಟೋದಲ್ರಿ, ವೀರನಾದ ಮಗ ಬೇಕು ಅಂತ ಅನ್ನೋಂಥವ್ರು ಆಶ್ಲೇಷ ನಕ್ಷತ್ರದಲ್ಲಿ ಪಿತೃಗಳನ್ನ ಉದ್ದೇಶವಾಗಿ ಆ ಶ್ರಾದ್ದವನ್ನು ಮಾಡಬೇಕು. ಮಘ ನಕ್ಷತ್ರದಲ್ಲಿ ಆಚರಣೆ ಮಾಡಿದ್ರೆ ಉತ್ತಮ ವರ್ಣದಲ್ಲಿ ಅವನು ಹುಡ್ತಾನೆ. ಜಾತೀನಾಂ ಭವತಿ ಶ್ರೇಷ್ಠೋ ಮಗಾಸು ಶ್ರಾದ್ದಮಾಚರನ್. ಇನ್ನು ಪುಬ್ಬ ನಕ್ಷತ್ರದಲ್ಲಿ ಒಳ್ಳೆಯ ಸೌಭಾಗ್ಯವನ್ನ ಪಡಿತಾನಂತೆ. ಉತ್ತರ ನಕ್ಷತ್ರದಲ್ಲಿ ಶೀಲವಂತನಾಗಿರುವಂಥವನು ಪ್ರಜಾವೃದ್ಧಿ ಉಳ್ಳಂಥವನು ಆಗ್ತಾನೆ. ಇನ್ನು ಜೊತೆಗೆ ಹಸ್ತ ನಕ್ಷತ್ರದಲ್ಲಿ ಮಾಡೋದ್ರಿಂದ ಸಭೆಗಳಲ್ಲಿ ಮುಖ್ಯವಾದ ಗೌರವವನ್ನ ಪಡಿತಾನೆ. ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ ಚಿತ್ತಾ ನಕ್ಷತ್ರದ ಹಸ್ತ ನಕ್ಷತ್ರದ್ದು. ಇನ್ನು ಚಿತ್ತಾ ನಕ್ಷತ್ರದಲ್ಲಿ ಸುಂದರ ರೂಪವುಳ್ಳಂತಹ ಪುತ್ರರನ್ನ ಪಡಿತಾನೆ. ಪಶ್ಯೇ ದ್ರೂಪವತಃ ಸುತಾನ್. ಬರೇ ಮಕ್ಕಳು ಹುಟ್ಟೋದಲ್ಲ, ಸುಂದರವಾಗಿರುವಂತಹ ಮಕ್ಕಳು ಹುಡ್ತಾವಂತೆ ಆ ಪಿತೃದೇವತೆಗಳ ಅನುಗ್ರಹದಿಂದ. ಸ್ವಾತಿ ನಕ್ಷತ್ರದಲ್ಲಿ ಪಿತೃಗಳ ಪೂಜೆಯನ್ನ ಮಾಡೋದ್ರಿಂದ ವ್ಯಾಪಾರದಲ್ಲಿ ವಿಶೇಷ ಲಾಭವನ್ನ ಪಡಿತಾನೆ. ಸ್ವಾತೀನಾಂ ಚೈವ ಯಃ ಕುರ್ಯಾತ್ ವಾಣಿಜ್ಯೇ ಲಾಭಮಾಪ್ನುಯಾತ್. ವ್ಯಾಪಾರ ಮಾಡ್ತಿರ್ತಾರೆ, ಅವನಿಗೆ ಒಳ್ಳೆ ಲಾಭ ಆಗತ್ತವತ್ತು. ಪುತ್ರಾರ್ಥೀತು ವಿಶಾಖಾಸು ಶ್ರಾದ್ಧೇ ಮಿಹೇತ ಮಾನವ.
ಒಳ್ಳೆಯ ಸತ್ಪುತ್ರ ಪ್ರಾಪ್ತಿಯಾಗತ್ತೆ. ಪುತ್ರಾರ್ಥಿಯಾದಂಥವನು ವಿಶಾಖ ನಕ್ಷತ್ರದಲ್ಲಿ ಶ್ರಾದ್ದವನ್ನ ಮಾಡಬೇಕು. ಅನುರಾಧ ನಕ್ಷತ್ರದಲ್ಲಿ ಮಾಡದಂಥವನು ರಾಷ್ಟ್ರವನ್ನೇ ಆಳ್ತಾನಂತೆ, ದೇಶವನ್ನ ಆಳೋಂತಹ ಯೋಗ ಅವನಿಗೆ ಬರ್ತದೆ. ಅನುರಾಧ ಸುಕುರ್ವಾಣೋ ನರಶ್ಚಕ್ರಂ ಪ್ರವರ್ತಗೆ. ಇನ್ನು ಆಧಿಪತ್ಯಂ ಭವೇ ಜ್ಯೇಷ್ಠಂ, ಒಳ್ಳೆಯ ಜ್ಯೇಷ್ಠ ನಕ್ಷತ್ರದಲ್ಲಿ ಮಾಡೋದ್ರಿಂದ ಅವನಿಗೆ ಉತ್ತಮವಾದ ಆಧಿಪತ್ಯ ಅವನಿಗೆ ಸಿಗುವಂಥದ್ದು ಅಂತ ಹೇಳ್ತಾರೆ. ಮೂಲ ನಕ್ಷತ್ರದಲ್ಲಿ ಮಾಡೋದ್ರಿಂದ ಆರೋಗ್ಯ ಪ್ರಾಪ್ತಿಯಾಗತ್ತೆ. ಎಷ್ಟೋ ಜನಕ್ಕೆ ಇವತ್ತು ಆರೋಗ್ಯ ಚೆನ್ನಾಗಿಲ್ಲ. ಅವರಿಗೆ ಒಳ್ಳೆ ಆರೋಗ್ಯ ಬರಬೇಕು ಅಂದ್ರೆ ಈ ನಕ್ಷತ್ರ ಇದ್ದಾಗ ಆ ಪಿತೃದೇವತೆಗಳ ಪೂಜೆಯನ್ನ ಮಾಡಬೇಕು. ಪೂರ್ವಾಷಾಢ ನಕ್ಷತ್ರದಲ್ಲಿ ಮಾಡೋದ್ರಿಂದ ಒಳ್ಳೆಯ ಮಹಾಕೀರ್ತಿಯನ್ನ ಪಡಿತಾನೆ. ಉತ್ತರಾಸು ಚ ಕುರ್ವಾತೋ ವೀತಶೋಕೋ ಭವೇನ್ನರಃ. ಉತ್ತರಾಷಾಢ ನಕ್ಷತ್ರದಲ್ಲಿ ಶ್ರಾದ್ದ ಮಾಡೋದ್ರಿಂದ ಒಳ್ಳೆಯ ಶೀಲವಂತನಾಗ್ತಾನೆ, ಶೋಕರಹಿತ ಆಗ್ತಾನೆ. ಅಷ್ಟು ಫಲ ಹೇಳ್ತಾರೆ. ಇನ್ನು ಶ್ರವಣೇತು ಲೋಕೇಶು ಪ್ರಾಪ್ನುಯಾತ್ ಪರಮಾಂಗತಿಂ. ಶ್ರವಣ ನಕ್ಷತ್ರ ವಿಷ್ಣುವಿನ ನಕ್ಷತ್ರ. ಶ್ರವಣ ನಕ್ಷತ್ರದಲ್ಲಿ ಮಾಡೋದ್ರಿಂದ ಒಳ್ಳೆಯ ಸದ್ಗತಿಯನ್ನ ಪಡಿತಾನೆ. ಧನಿಷ್ಠ ನಕ್ಷತ್ರದಲ್ಲಿ ಮಾಡೋದ್ರಿಂದ ರಾಜ್ಯ ವಿಸ್ತಾರ ಮಾಡಿಕೊಳ್ತಾನೆ, ಸಂಪತ್ತನ್ನ ಪಡಿತಾನೆ ಪಿತೃಗಳ ಅನುಗ್ರಹದಿಂದ. ಇನ್ನು ಶ್ರಾದ್ದದಿಂದ ಪುಣ್ಯಲೋಕವನ್ನ ಪಡಿತಾನೆ, ಜಯಿಸ್ತಾನೆ, ಸಾಂಗವಾದ ವೇದಾಧ್ಯಯನ ಮಾಡ್ತಾನೆ. ಶತಧಾರ ನಕ್ಷತ್ರದಲ್ಲ ದಾನ ಮಾಡೋದ್ರಿಂದ, ಆ ಪಿಂಡ ಪ್ರದಾನ ಶ್ರಾದ್ದ ಕರ್ಮಗಳನ್ನ ಮಾಡೋದ್ರಿಂದ ವೈದ್ಯ ಸಿದ್ಧಿಯನ್ನ ಪಡಿತಾನೆ. ವೈದ್ಯ ಲೋಕ ಅಂತ ನಾವೇನ್ ಹೇಳ್ತೀವಲ್ಲ, ಒಳ್ಳೆಯ ವಿದ್ವತ್ತತೆಯನ್ನ ಪಡಿತಾನಂತೆ ಅದರಲ್ಲಿ. ಇನ್ನು ಉತ್ತಮವಾದ ಪೂರ್ವಾಭಾದ್ರ ನಕ್ಷತ್ರದಲ್ಲಿ ಮಾಡೋದ್ರಿಂದ ಅವನಿಗೆ ಅನೇಕ ಜೀವನೋಪಾಯಗಳ ಮಾರ್ಗ ಅವನಿಗೆ ದೊರೀತದಂತೆ. ಉತ್ತರಾಭಾದ್ರಪದ ನಕ್ಷತ್ರದಲ್ಲಿ ಮಾಡೋದ್ರಿಂದ 1000 ಗೋವುಗಳನ್ನ ಹೊಂತಾನಂತೆ. ಅದನ್ನೆಲ್ಲ ಹೇಳ್ತಾರೆ. ಉತ್ತರ ಸ್ವಾನತಿಕ್ರಮ್ಯ ವಿದ್ಗಂಗಾ ವೈ ಸಹಸ್ರಶಃ ಶ್ಲೋಕದಲ್ಲೆಲ್ಲ ವಿಸ್ತಾರವಾಗಿ ಹೇಳ್ತಾರೆ. ಇನ್ನು ರೇವತಿ ನಕ್ಷತ್ರದಲ್ಲಿ ಮಾಡೋದ್ರಿಂದ ವಿಂದೇತ್ ಕುರ್ವನ್ ಸುರೇವತಿ, ರೇವತಿಯಲ್ಲಿ ಮಾಡೋದ್ರಿಂದ ವಸ್ತ್ರವನ್ನ ದ್ರವ್ಯವನ್ನ ಹೊಂತಾನೆ. ಕೊನೆಯದಾಗಿ ಅಶ್ವಿನಿ ನಕ್ಷತ್ರದಲ್ಲಿ ಮಾಡೋದ್ರಿಂದ ಅವನಿಗೆ ಒಳ್ಳೆಯ ಅಶ್ವಸುಖ ಅಂದ್ರೆ ಕುದುರೆ ಅವನಿಗೆ ದೊರೀತದಂತೆ, ಒಳ್ಳೆಯ ಸುಖವನ್ನ ಪಡಿತಾನೆ, ಕುದುರೆ ಮೇಲೆ ಹೋಗುವಂತಹ ಯೋಗ. ಭರಣಿ ನಕ್ಷತ್ರದಲ್ಲಿ ಮಾಡೋದ್ರಿಂದ ಅತಿಶಯವಾಗಿ ಸಾಧುತ್ವವನ್ನು ಪಡಿತಾನೆ. ಭರಣ್ಯಾಂ ಸಾಧು ಸತ್ತಮಃ, ಒಳ್ಳೆ ಜ್ಞಾನಿ ಆಗ್ತಾನಂತೆ. ಇಮಂ ಶ್ರಾದ್ದ ವಿಧಿಂ ಕುರುವನ್ ಶಶಿವಿಂದುರ್ ಮಹೀಮಿಮಾ. ಶಶಿವಿಂದುವಿಗೆ ಯಮದೇವರು ಹೇಳಿರುವಂತಹ ದಿವ್ಯವಾದ ನಕ್ಷತ್ರಗಳ ಪುರಸ್ಸರವಾಗಿ ಒಂದೊಂದು ನಕ್ಷತ್ರಕ್ಕೆ ಅನುಗುಣವಾಗಿ ಶ್ರಾದ್ದಾದಿ ಕರ್ಮಗಳನ್ನು ಮಾಡೋದ್ರಿಂದ ಕೃಷ್ಣಾಂ ಬಲೇನ ಸೋಕ್ಲಿಷ್ಟೋ ಲಬ್ಧ್ವಾಚ, ಅಂದ್ರೆ ಪಿತೃದೇವತೆಗಳ ಅನುಗ್ರಹದಿಂದ ಇಡೀ ಭೂಮಿಯನ್ನ ಅನಾಯಾಸವಾಗಿ ಪಡೆದು ಆಳುವಂತಹ ಶಕ್ತಿ ಆ ಪಿತೃದೇವತೆಗಳ ಭಗವಂತನ ಅನುಗ್ರಹದಿಂದ ಬರ್ತದೆ ಅಂತ ಹೇಳಿ ಬ್ರಹ್ಮಾಂಡ ಪುರಾಣ ಬಹಳ ಸುಂದರವಾಗಿ ನಮಗೆ ತಿಳಿಸ್ತಾ ಇದೆ.